ಅಲ್ಲ, ಆಸೆ ಬಿದ್ಲು ಆ ಯಮ್ಮ ಬಡ್ಡಿ ಆಸೆಗೆ 15 ಲಕ್ಷ ದುಡ್ಡು ಕೊಟ್ಲು. ಇವಾಗ ನೋಡು ಎಲ್ಲ ಹೋಯ್ತು. ಅಲ್ಲ, ನನ್ನ ಹತ್ರ 15,000ಕ್ಕೆ ಎಷ್ಟು ಆಡಿದ್ಲು ಗೊತ್ತಾ ಪ್ರೀತಿ ಪ್ರೇಮ. ನಿಜವಾಗ್ಲೂ ಆ ಯಮ್ಮ ಹೆಂಗೆ ಆಡಿದ್ಲು, ನನ್ನ ಮ್ಯಾಗ್ಳು ಚಾಲೆಂಜ್ ತೊಗೊಂಡೆ ಅಲ್ಲಿ ಅಂಗಡಿ ಇಟ್ಟಿದ್ದು. ಇವಾಗ ಹೋಯ್ತಾ 15 ಲಕ್ಷ ದುಡ್ಡು? ಯಾರು ಕೇಳ್ತಾಳೆ ಯಮ್ಮ? ಬಡ್ಡಿನೂ ಇಲ್ಲ ದುಡ್ಡೂ ಇಲ್ಲ, ಎಲ್ಲ ಹೋಯ್ತು. ಹ್ಞೂ ಮತ್ತೆ ಸರಿಯಾಗಿ ಆಗೈತೆ ತಗ. ಅವಳಿಗೆ ಇವಾಗ ಇದೇ ಸಮಯಕ್ಕೆ ಸರಿಯಾಗಿ ಅವಳಿಗೆ ಬೇರೆ ಹಂಗೆ ಆಗೈತೆ. ನೆನ್ನೆ ಸಹ ಆಡ್ತಕ್ಕೆಲ್ಲನ ರೇಷನ್ ಎಲ್ಲ ತುಂಬ ಕಳಿಸ್ತಾ ಇದ್ದಾಳೆ. ಅವರು ಅಲ್ಲಿಗೆ ಹೋಗವ್ರೆ, ಪೈಲ್ವಂತ ಪಾಪಣ್ಣ ನೇಣ ಕೇಳಿದಾನೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲ ನಾ ಅಲ್ಲಿಗೆ ಹೋಗವ್ರೆ, ಇವಳು ಆಡ್ತಕ್ಕೆ ಎಲ್ಲ ರೇಷನ್ ಎಲ್ಲ ಕಟ್ಟಿ ಇದನ್ನ ಮನೆ ತಕ್ಕ ಹಾಕ್ರಿ ಅಂತ ಹೇಳಿ ಅಡ್ರೆಸ್ ಎಲ್ಲ ಕೊಟ್ಟು ಕಳಿಸಿದ್ಲು. ಆ ಅಕ್ಕ ಇನ್ನೂ ಬಂದಿದ್ಲೇನ. ಎಲ್ಲ ಚೀಲ್ದಾಗ ಹಾಕಿ ಎಲ್ಲ ರೇಷನ್ ಎಲ್ಲ ಸಾಗಿಸ್ತಾ ಇದ್ದಾಳೆ ಇವಳು. ಸರಿಯಾಗಿ ಖಾಲಿ ಮಾಡ್ತಾಳೆ ಇವಳು. ಇದ್ರಾಗೆ ಈ ಟೆನ್ಷನಲ್ಲಿದ್ದಾಳೆ. 15 ಲಕ್ಷ ಹೋಯ್ತು 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 ಅನ್ನೋ ಟೆನ್ಷನಲ್ಲಿದ್ದಾಳೆ. ಅವಳೆಲ್ಲ ಅಲ್ಲಿ ಖಾಲಿ ಮಾಡ್ತಾ ಇದ್ದಾಳೆ ಅಂಗಡಿನೆಲ್ಲ. ಅದಕ್ಕೆ ಮತ್ತೆ ಯಾವತ್ತೂ ಅನ್ಯಾಯ ಇದ್ದಿರಲ್ಲ ಅಂತ ಹೇಳೋದು. ನನಗೆ ಎಷ್ಟಿದ್ದು ಮಾಡಿದ್ಲ ಯಮ್ಮ, ಇಲ್ಲೇ ಎಷ್ಟು ಎಲ್ಲ ಸಾಮಾನೆಲ್ಲ ತೊಗೊಂಡೋದ್ಲು ಗೊತ್ತಾ ನಮ್ಮ ಅಂಗಡೀಲಿ. ನಿಜವಾಗ್ಲೂ ಅವಳು ಬಂದಿರೋದೇ 3 ದಿವಸ ನೆಟ್ಟಗೆ ಕೆಲಸಕ್ಕೆ. 3 ದಿವಸ, 2 ದಿವಸ ಬಂದ್ಲು, 3ನೇ ದಿನದಾಗ ಆ ಕೆಲಸ ಮಾಡಿದ್ಲು, ಅಲ್ಲೇನೆ ಓದ್ಕೊಂಡು ಹೋಗೋ ಕೆಲಸನ. ಅದಕ್ಕೆ ನಾನು ಅವತ್ತೇ ಗೊತ್ತಾಗಿ ಬಿಡಿಸ್ಬಿಟ್ಟೆ. ನೀನು ಓದ್ಕೊಂಡು ಹೋಗಿದ್ದಕ್ಕೂ ಅದಕ್ಕೂ ಸರಿ ಸಾಟಿ ಆಯಿತು ಅಂತ ಹೇಳಿದೆ. ಅದೇ ಇದಕ್ಕೆ 15,000 ನೀನು ಕೊಡಲಿಲ್ಲ ಅನ್ನೋದು ಇದಕ್ಕೆ ಅಂಗಡಿ ಹಾಕಿದ್ಲು. ಇವಾಗ ಹೆಂಗಾಯ್ತು. ಅದಕ್ಕೆ ಮತ್ತೆ ಯಾವತ್ತೂ ಮೋಸದ್ದು ಉಳಿಯಲ್ಲ ಅನ್ನೋದು. ಕಷ್ಟಪಟ್ಟಿರೋ ದುಡ್ಡು 1 ರೂಪಾಯಿ ಆಗಲಿ ಎಲ್ಲೂ ಕಳೆಯೋದಿಲ್ಲ. ಹಿಂಗೆ ಮೋಸ ಮಾಡಿ ಅದು ಏನು ಮಾಡಿದ್ದಾಳೆ, ನಾನು ಬಡ್ಡಿ ಆಸೆ ತೋರಿಸ್ಬಿಟ್ಟಿದ್ದೇನೆ. 3 ಲಕ್ಷ ಕೊಟ್ಟಿದ್ದಾಳೆ ಫಸ್ಟು. 3 ಲಕ್ಷ ಕೊಟ್ಟಾಗ ಅವನು ಬಡ್ಡಿ ತಗೊಂಬಂದು ಕೊಟ್ಟಿದ್ದಾನೆ 3 ಲಕ್ಷಕ್ಕೆ. ಎಷ್ಟಾಗುತ್ತೆ ಬಡ್ಡಿ ಎಷ್ಟಾಗುತ್ತೆ ಅಂತೇಳಿ 3 ಲಕ್ಷಕ್ಕೆ ಎಷ್ಟಾಗುತ್ತೆ ಕೊಡೋದು. ಮತ್ತು ಅದನ್ನ 1 ಲಕ್ಷ ಆಗ್ತಿದ್ದಂಗೆ ಅದೇ ದುಡ್ಡು ಬಡ್ಡಿ ಇಸ್ಕೊಳ್ಳೋದು. ಅದನ್ನ ಖರ್ಚು ಮಾಡಲ್ಲ, ಹಂಗೆ ಇಟ್ಕೊಳ್ಳೋದು. ಹಂಗೆ ಇಟ್ಕೊಂಡು ಅದನ್ನ ಖರ್ಚು ಮಾಡೋದಿಲ್ಲಂಗೆ ಬೇರೆ ಹೊರಗಿನಿಗೆ ಎಲ್ಲನ ಯಪ್ಪ ಕೆಲ್ಸಕ್ಕೆ ಹೋಗೋದು, ಹಿಂಗೆ ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊಂಡು ಅದನ್ನೇ ಜೀವನ ಮಾಡಿಕೊಂಡು ಅದು ಬಡ್ಡಿ ದುಡ್ಡು ಇಸ್ಕೊಳ್ಳೋದು. ಅದನ್ನ ಮತ್ತೆ ಕುಡಿಕೋದು. ಮತ್ತೆ 2 ಲಕ್ಷ ಆಗ್ತಿದ್ದಂಗೆ 1 ಲಕ್ಷ 2 ಲಕ್ಷ ಆಗ್ತಿದ್ದಂಗೆ ಕೊಡೋದು. 5 ಲಕ್ಷ ಆಯಿತು, 5 ಲಕ್ಷಕ್ಕೆ ಮತ್ತೆ ಬಡ್ಡಿ ಇಸ್ಕೊಳ್ಳೋದು. ಹಿಂಗೆ ಮಾಡಿ 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 15 ಲಕ್ಷ ದುಡ್ಡು ಅವಂದೇ ಪಾಪಣ ಒಂದೇನೆ ಅದು. ಬಡ್ಡಿ ಕೊಟ್ಟು 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 ಕೊಂಡ್ಕೊಂಡಿರೋದದು. ಇವಾಗ ಹೋಯ್ತು. ಹೋಯ್ತು ಇವಾಗ. ಇವಾಗ ಏನು ಮಾಡೋಕ್ಕಾಗುತ್ತಮ್ಮ, ಅವ್ರ ಹಿಂದೆ ಹೋಗೋಕ್ಕಾಗುತ್ತಾ? ಇವಾಗ ಕಂಪ್ಲೇಂಟ್ ಮಾಡಿದಾರಂತೆ. ಕಂಪ್ಲೇಂಟ್ ಮಾಡಿರೋದ್ರಿಂದ ಪೈಲ್ವಾನ್ ಪಾಪಣ್ಣಂಗೆ ಹೋಗಿ ಅವ್ರ ಮನೆಗಳವರಾಗಲಿ ಅವ್ರ ಮಗಳು ಕಂಪ್ಲೇಂಟ್ ಮಾಡಿದೆ ಅಂತೆ. ಅವ್ರ ಮಗಳು ತುಂಬ ಸ್ಟ್ರಿಕ್ಟು. ಹುಡುಗಿ ಯಾವುದೋ ಒಂದು ಕೆಲಸದಾಗ ಐತಂತೆ. ಅವ್ರ ಮಗಳನ್ನ ಓದಿಸೋದಕ್ಕೂ ಅವನು ಅಲ್ಲೂ ಇಲ್ಲೂ ಈಸ್ಪೆಟ್ ಆಡೋದಕ್ಕೆ ಹೋಗಿದ್ದಾನೆ. ಈಸ್ಪೆಟ್ ಆಡೋದಕ್ಕೆ ಹೋಗ್ಬಿಟ್ಟು ಎಲ್ಲ ಕಳೆದಾಕ್ಬಿಟ್ಟಿದ್ದಾನೆ ಅವನು. ಅದಕ್ಕೆ ಇವಾಗ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿರೋದ್ರಿಂದ ಅಲ್ಲಿ ಯಾರು ಹೋಗಿ ಏನೋ ಗಲಾಟೆ ಮಾಡೋ ಆಗಿಲ್ಲ, ಯಾರು ಏನೋ ಹೋಗಿ ಕೇಳೋ ಆಗಿಲ್ಲ. ಹಂಗಾಗ್ಬಿಟ್ಟೈತೆ. ಸಾಧಾರಣ ಮನುಷ್ಯ ಬಟ್ಟೆನೇ ಇಟ್ಕೊಳ್ಳೋದಿಲ್ಲ. ಎಷ್ಟಿದ್ರೂ ಭಾಳ ಚೆನ್ನಾಗಿದ್ದಾನೆ ಅವನು. ಸ್ವಲ್ಪ ಬಿಲ್ಡಪ್ ಕೊಡೋನು. ಬಿಲ್ಡಪ್ ಜಾಸ್ತಿ. ಸಾಧಾರಣ ಅನ್ನೋ ಥರ ತೋರಿಸ್ಕೊಳ್ಳೋನು. ನೋಡು ರೇಣುಕಮ್ಮ, ನೋಡು ನನಗೆ ಎಷ್ಟಿದ್ರು ಏನಕ್ಕೆ ಬಂದಂಗೆ. ನೋಡು, ನಾನು ಬಟ್ಟೆನೇ ಹಾಕೊಳ್ಳಲ್ಲ ರೇಣುಕಮ್ಮ. ನಾನು ಕಾರಲ್ಲಿ ಓಡಾಡ್ಬೋದು, ನಾನು ಬಸ್ಸೇ ತೊಗೋಬೋದು. ನಾನು ಆದ್ರೆ ನೋಡಮ್ಮ ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ದೀನಿ. ನೋಡು ನನಗೆ ಹೆಂಗೆ, ನಾನು ಎಂತೆಂಥ ಕಾರ್ ತೊಗೋಬೋದು, ಎಂತೆಂಥ ಬಟ್ಟೆ ಹಾಕೋಬೋದು, ಎಂತೆಂಥ ಒಡವೆ ಹಾಕೋಬೋದು. ಆದರೆ ನಾನು ಏನು ಹಾಕಂದಲೇ ನೋಡಿ ನಾನು ಸಾಧಾರಣವಾಗಿದ್ದೀನಿ ಅಂತ ಹೇಳಿ ಅವನು ಹೇಳ್ಬಿಟ್ಟವನೇ, ನಂಬಿಸ್ಬಿಟ್ಟವನೇ. ತುಂಬ ನಂಬಿಸ್ಬಿಟ್ಟು ಇಸ್ಕೊಬಿಟ್ಟಿದ್ದಾನೆ. 15 ಲಕ್ಷ ದುಡ್ಡು ಇಸ್ಕೊಂಡು ಗೊಟ್ಟಕ್ಕಂದ್ಬಿಟ್ಟ. ನಮ್ತಾಗೆಲ್ಲ ನಾ ಬೋಲ್ ಮೇರಿ ಹೇಳು ಬಜಾರಿ. ಬಜಾರಿ ಹಿಂಗ್ಸು 15,000ಕ್ಕೋಸ್ಕರ ನಿನ್ನ ಎದುರಿಗೆ ಬದ್ರಿಗೆ ಅಂಗಡಿ ಹಾಕಿದ್ಲಲ್ಲ ಅವಳು. ಅಯ್ಯೋ ಭಾಳ ಇದ್ದಾಳೆ. ನಮ್ಗೆ ಎಂತೆಂಥ ಮಾತು ಅಂದಿದ್ದಾಳೆ ಅವಳು. ನಮ್ಗೆ ಅಂದಿರೋ ಮಾತುಗಳು ಇನ್ನೂ ಮನಸ್ಸಲ್ಲಿದ್ದಾವೆ. ಅಂಥವ್ರು ಇಂಥವ್ರು ಅಂದ್ಲು. ಸರಿಯಾಗಿ ಆಯ್ತು ತಗ. ಅನ್ಯಾಯ ಮಾಡಿದ್ದ, ಅದಕ್ಕೆ ಮತ್ತೆ ಯಾವತ್ತೂ ಉಳಿಯಲ್ಲ ಅನ್ನೋದು. ಹಾಳಾಗೋಯ್ತು, ಹಂಗೆ ಹಾಳಾಗಿ ಹೋಗ್ಬೇಕು. ಎಲ್ಲ ಹೋಗ್ತೀವಿ ಅಂತ ಹೇಳಿ ಹೇಳ್ತಿದ್ರು. ಎಷ್ಟೊಂದು ಜನ ಈ ಏರಿಯಾದಲ್ಲೆಲ್ಲನ ತುಂಬ ಜನನ ನಂಬಿಬಿಟ್ಟಿದ್ದಾರೆ ಅವನ್ನ. ಪೈಲ್ವಾನ್ ಪಾಪಣ್ಣ ಒಳ್ಳೆಯವನು, ಪೈಲ್ವಾನ್ ಪಾಪಣ್ಣ ಒಳ್ಳೆಯವನು ಅಂತ ತುಂಬ ಜನ ನಂಬಿಬಿಟ್ಟಿದ್ದಾರೆ. ಏನು ಮಾಡ್ತೀಯಾ, ಹಿಂಗಾಗ್ಬಿಡ್ತು. ಇವಾಗ ಈ ಅಮ್ಮನಿಗೂ ಸರಿಯಾಗಿ ಆಯಿತು ಅನ್ನು. 7 ಜನ ಹೋಗಿದ್ದೊಂದು ಖುಷಿನೇ. ಪಾಪ ಬಡವರು ಅಂಥವ್ರದ್ದೆಲ್ಲ ಹೋಗಿರೋದು ತುಂಬ ಕಷ್ಟ. ಇವಳು ಯಾಕಂತಂದರೆ ಇವಳು ಎಲ್ಲರಿಗೂ ಮೋಸ ಮಾಡ್ಯವಳು. ಇವಳು ಒಳ್ಳೆಯವಳಲ್ಲ ಈ ಅಮ್ಮ. ಇವಾಗ ಅನ್ಯಾಯ ಮಾಡಿದ್ದಕ್ಕೆ ಅದು ಹೋಯ್ತು ಅದ್ರಾಗೆಲ್ಲ ದುಡ್ಡೆಲ್ಲನ. ನೀನು ಎದುರಿಗೆ ಅಂಗಡಿ ಮಾಡಿದ್ದಕ್ಕೆ, ನಿನ್ನ ಅಂಗಡಿಗೆ ವಿರುದ್ಧವಾಗಿ ಮಾಡಿದ್ದಕ್ಕೆ ಸರಿಯಾಗಿ ಆಯಿತು ಬಿಡು ವರ್ಷಣ್ಣ. ಪ್ರೀತಿ ಪ್ರೇಮ ನಿಮ್ಮ ಬಗ್ಗೆನೂ ಅಯ್ಯಮ್ಮ ಹೆಂಗೆ ಆಡೋಳು. ನಿಜವಾಗ್ಲೂ ನೆನ್ನೆ ಸಂತು ಗೊಳೋ ಅಂತ ಅಂಗಡಿ ಮುಂದೆ ಕೂತ್ಕೊಂಡು ಲಬ 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 ಬಾಯಿ ಬಿಡ್ಕೊಂಬಳ ಅಯ್ಯಮ್ಮ. ಹೋಯ್ತು 15 ಲಕ್ಷ ದುಡ್ಡು ಹೋಯ್ತು 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 ಅಂತ ಹೇಳಿ ಬಾಯಿ ಬಿಡ್ಕೋಮಳು. ಎಷ್ಟು ಬಿಡ್ಕೊಂಡ್ರಿ ನಾವೇನು ವಾಪಸ್ ಬರಂಗೆ ಇದ್ದಾರಾ? ಹಿಂಗೆ ಕೊಡ್ತಾರಾ? ಏನು ಬಿಡ್ಕೋಮಳು ಲಬ 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 ಲಬನ. ಇವಾಗ ನಿನಗೆ ಎಲ್ಲ ವಿರುದ್ಧವಾಗಿ ಮಾಡಿದ್ದಕ್ಕೆ ಸರಿಯಾಗಿ ಆಯ್ತು ಹೇಳು. ಅದಕ್ಕೆ ಮತ್ತೆ ಅನ್ಯಾಯ ಮಾಡೋದು ಸುಮ್ಮನೆ ಮಾಡಬೇಕು. ಒಬ್ರ ಮೇಲೆ ಹೊಟ್ಟೆ ಕಿಚ್ಚಿಗೆ ಒಬ್ರಿಗೆ ಹಾಳು ಮಾಡಬೇಕು, ಒಬ್ರನ್ನ ಕೆಡಿಸ್ಬೇಕು ಅಂತ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಇವಾಗ ನೋಡಿ ಎಂಥದ್ದು ಬಂತು, ಅವಳಿಗೆ ಸರಿಯಾಗಿ ಆಯ್ತು ಇವಾಗ. ಆಗಲಿ, ಇನ್ನೂ ಸರಿಯಾಗಿ ಆಗ್ಬೇಕು ಅವಳಿಗೆ. ಬಜಾರಿ ಆಟ ಆಡ್ತಿಲ್ಲಲ್ಲ, ಆಗಲಿ. ನಾನು ಬಿಡೋದಿಲ್ಲ ಕಣೋ. ನಾನು ಎಂಥ ಬಜಾರಿ ಅಂತ ತೋರಿಸ್ತೀನಿ ನಿನಗೆ ಅನ್ನೋಳು. ಈಗ ಗೊತ್ತಾಗುತ್ತೆ. ಯಾವ ಮನುಷ್ಯನೇ ಆಗಲಿ ದುಡ್ಡಿಂದಾನೆ ಅಂತ ಬುದ್ಧಿ ಕಲ್ಕೊಂಬೋದು, ದುಡ್ಡೇ ಅಂತೆ ಬುದ್ಧಿ ಕಲಿಸೋದು. ಇವಾಗ ಗೊತ್ತಾಗುತ್ತೆ ತಗ. ಬಡ್ಡಿನೇ ಕೊಟ್ಟಿದ್ದೀನಿ ನಾನು. 35-40 ಸಾವಿರ ನನಗೆ ಬಡ್ಡಿನೇ ಬರುತ್ತೆ. 50 ಸಾವಿರ ಬಡ್ಡಿನೇ ದುಡ್ಕೊಂತೀನಿ. ನಾನು ಏನು ಯಾವ ಕೆಲಸ ಮಾಡಲಿಲ್ಲ ಅಂದರೆ ಏನಂತೆ ಬರೀ ಶೋಗಿಡ್ತೀನಿ ಅಂತ ಹೇಳೋಳಣ ಅಂಗಡಿನ.
ಶೋಗಾದರೂ ಇಟ್ಕೊಂಬ್ಲಿ ಏನಕ್ಕಾದ್ರೂ ಇಟ್ಕೊಂಬ್ಲಿ ನನಗೆ ಕಮ್ಮ ನಮ್ಮ ಅಂಗಡಿ ಹತ್ರ ಬರಬಾರ್ದು, ಜಗಳ ಮಾಡಬಾರ್ದು ಅಷ್ಟೇ ನಮಗೆ. ಶೋಗಾನ ಇಟ್ಕೊಂಬ್ಲಿ ಏನಕ್ಕನ ಇಟ್ಕೊಂಬ್ಲಿ. ಅಲ್ಲ ಹಂಗೆ ಹೇಳ್ತಿದ್ದು. 100 ರೂಪಾಯಿ ಆಗ್ಲೇಳು, ಆಗಲಿಲ್ಲ ಅಂದರೆ ನಾನು ಶೋಗ್ ಇಡ್ತೀನಿ. ಏನು ನನ್ನ ದುಡ್ಡು ಬಡ್ಡಿ ದುಡ್ಡು ದುಡಿತೈತೆ ಅನ್ನೋಳು. ಈಗ ಮಾತಾಡಲಿ ನೋಡು. ನಮ್ಮ ಎದುರುಗಡೆ ಬಂದು ಈಗ ಮಾತಾಡಲಿ, ಅವಳಿ ಮಕ್ಕ ಎಲ್ಲಿದ್ದಾವೆ ಏನ್ಕನಾಗಲಿ ಬಂದು ಏನು ನೀವು ಅಂಥವ್ರು ಇಂಥವ್ರು ಕಣಿ ಹಂಗೆ ಹಿಂಗೆ ಅಂತ ಹೇಳಿ ನಮ್ಗೆ ಹೆಂಗೆ ಮಾತಾಡೋಳು ಅಂದ್ರೆ ನಿಜವಾಗ್ಲೂ ನಮ್ಗೆ ಎಷ್ಟು ಸುಚ್ಚಿ ಮಾತಾಡೋಳು ಗೊತ್ತಾ. ತುಂಬ ಬೇಜಾರಾಗೋದು, ಎಂದ ಹಾಳಾಗೋಗುತ್ತಪ್ಪ ಇವಳು ದುಡ್ಡು ಅನ್ಕೊಂತಿದ್ದೆ ನಾನು. ಹಂಗೆ ಆಯಿತು. ನಾನಂತೂ ಹಂಗೆ ಅನ್ಕೊಂತಿದ್ದೆ. ದುಡ್ಡು ಎಷ್ಟೊಂದು ದುಡ್ಡು ಕೊಟ್ಟವಳೆ, ಹೋಗ್ಬೇಕು, ಅದು ಹೋದ್ರೇ ಬುದ್ಧಿ ಕಲ್ಕೊಂಬೋದು. ದುಡ್ಡಿಂದಲೇ ಇವಳು ಬುದ್ಧಿ ಕಲಿಯೋದು. ದುಡ್ಡು ಐತೆ ಅಂತ ಇವಳಿಗೆ ಅಹಂಕಾರ ದುಡ್ಡು ಐತೆ ಅಂತ ಅಹಂಕಾರ ಬಂದೈತೆ. ದುಡ್ಡು ಹೋದ್ರೇ ಇವಳು ಬುದ್ಧಿ ಕಲಿಯೋದು, ದುಡ್ಡಿಂದಲೇ ಇವಳು ಬುದ್ಧಿ ಕಲಿಯೋದು ಅಂತ ಅನ್ಕೊಂಡೆ. ನೋಡು, ಮನುಷ್ಯನಿಗೆ ದುಡ್ಡಿಂದಲೇ ಅಹಂಕಾರನೂ ಬರುತ್ತೆ, ದುಡ್ಡಿಂದ ಬುದ್ಧಿನೂ ಕಲಿಬೇಕು. ಎಲ್ಲ ದುಡ್ಡಿಂದಲೇ ಬರುತ್ತೆ ಅರ್ಷಣ. ದುಡ್ಡು ಐತೆ ಅಂತ ಅಹಂಕಾರ ಪಡ್ತಾ ಇದ್ಲಿ, ಇವಾಗ ಹೆಂಗೋಯ್ತು ದುಡ್ಡು, ಹೆಂಗೋಯ್ತು ಹಂಗೆ ಆಗ್ಬೇಕು ಅವಳಿಗೆ. ಅದಕ್ಕೆ ಕಣಮ್ಮ, ನಿಯತ್ತಾಗಿ ದುಡಿ, 1 ರೂಪಾಯಿನ ನಿಯತ್ತಾಗಿ ದುಡಿಬೇಕು. ಮೋಸ ಮಾಡಿದ್ದು ಅದು ಎಲ್ಲಿ ಹೋಗ್ಬೇಕು, ಅದು ಯಾವ ಎಲ್ಲಿ ಕಾಲೆತ್ತಬೇಕು ಅಲ್ಲಿ ಕಾಲೆತ್ತುತ್ತೆ. ಆ ತಾಯಿನೂ ಲಕ್ಷ್ಮಿ ಎಲ್ಲಿ ಹೊಲ್ದು ಕಷ್ಟಪಟ್ಟು ಅವ್ರ ಕೈ ಯಾವತ್ತೂ ಬಿಟ್ಟು ಹೋಗೋದಿಲ್ವಂತೆ. ನಿಜವಾಗ್ಲೂ ದೇವರು 100ಕ್ಕೆ 100 ಸತ್ಯ ಬೇಕಾದ್ರೆ ಬರ್ದಿಕ್ಕಳಮ್ಮ. ಕಷ್ಟಪಟ್ಟು ದುಡ್ದಿರೋ ದುಡ್ಡು ಆ ಲಕ್ಷ್ಮಿ ತಾಯಿ ಇವ್ರು ಕಷ್ಟಪಟ್ಟಿದ್ದಾರೆ, ನಾನು ಇವ್ರಿಗೆ ಹೊಲಿಬೇಕು, ಇವ್ರು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಕೈ ಬಿಟ್ಟು ಹೋಗೋದಿಲ್ಲ ಅವಳು. ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಿ ಅವಳನ್ನೇನಾದರೂ ನಾವು ಪಡ್ಕೊಳಕ್ಕೆ ಹೋದರೆ ಅವಳು ನಮ್ಮ ಹತ್ರ ಇರೋದಿಲ್ಲ ಅನ್ನೋದಕ್ಕೆ ಇದ್ದೇ ಸಾಕ್ಷಿ ನೋಡು. ಲಕ್ಷ್ಮಿಗೂ ಗೊತ್ತು, ನಾನು ಯಾರ ಹತ್ರ ಇರಬೇಕು, ನಾನು ಯಾರಿಗೆ ಹೊಲಿಬೇಕು, ಯಾರಿಗೆ ನಾನು ಮೋಸ ಮಾಡಬೇಕು, ಯಾರು ನಿಯತ್ತಾಗಿದ್ದಾರೆ ನನ್ನ ಹತ್ರ, ನಿಯತ್ತಾಗಿರೋರಿಗೆ ಮಾತ್ರ ಅವಳು ಹೊಲಿತಾಳೆ. ಹಂಗೆ ಅಂದ್ಕೋಬೋದು. ಆ ಕ್ಷಣಕ್ಕೆ ಸುಖ ಕೊಟ್ಟು ಅವ್ರಿಗೆ ಹೆಂಗೆ ನೋಡು, ಅವಳಿಗೆ ಆ ಕ್ಷಣಕ್ಕೆ ಸುಖ ಇತ್ತು, ಆ ಕ್ಷಣಕ್ಕೆ ಅವಳು ಚೆನ್ನಾಗಿರೋ ಥರ ಇದ್ಲು. ಒಂದೇ ಸತಿ ನಾಶನ ಆಗೋ ಥರ ಮಾಡ್ತಾಳೆ, ಒಂದೇ ಸತಿ ಕೈ ಬಿಟ್ಬಿಡ್ತಾಳೆ. ಹಂಗೆ ಬೇಕಾದರೆ ಕಷ್ಟಪಡೋರಿಗೆ ಕಷ್ಟ ಕೊಟ್ಟು ಕೊನೆ ಕೈ ಹಿಡಿತಾಳೆ. ಹಂಗೆ ನೋಡು, ಇವಾಗ ಇವಳು ದುಡ್ಡಿಂದ ಅಹಂಕಾರ ಪಡ್ತಾ ಇದ್ಲು ಇವಳು ಈ ಅಮ್ಮ. ಅದು ನೋಡು, ಅನ್ಯಾಯ ಇದ್ದಾಗಕ್ಕೆ ನಾನು ಅಲ್ಲೇ ನೋಡಿದ್ದೀನಿ, ಅನ್ಯಾಯ ಇದ್ದು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ. ನಾನು ಏನೇ ಆಗಲಿ ನಿಯತ್ತಾಗಿ ನಾನು ದುಡಿತೀನ, ಸಾಕಮ್ಮ ಅಷ್ಟೇ, ನಾನು ಜೀವನ ಮಾಡ್ತೀನಿ, ಸುಮ್ಮನೆ ಆಗ್ತೀನಿ, ನಿಯತ್ತಾಗಿರ್ತೀವಿ. ಯಾರೇ ಆಗಲಿ ನಿಯತ್ತ 1 ರೂಪಾಯಿ ದುಡಿತಾರೋ ಅವರೇ ಕಣಮ್ಮ ಬದುಕೋದು. ಆ ಕ್ಷಣಕ್ಕೆ ಸುಖವಾಗಿದ್ರು ಮುಂದೆ ಒಂದಲ್ಲ ಒಂದಿನ ಅವರಿಗೆ ಅದು ಕಾಡುತ್ತೆ. ಅನ್ಯಾಯ ಮಾಡಿ ದುಡ್ದು, ಅನ್ಯಾಯ ಮಾಡಿ ಒಬ್ರಿಗೆ ಮೋಸ ಮಾಡಿದ್ದು ಯಾವುದೇ ಕಾರಣಕ್ಕೂ ಮಕ್ಳು ಮರಿ ಕಾಲಕ್ಕಾದ್ರೂ ತೋರಿಸುತ್ತೆ. ನಮ್ಮ ಮಕ್ಳು ಮರಿಗಂತ ನಾವು ಆಸ್ತಿ ಮಾಡ್ತೀವಿ, ಅವರಾದ್ರೂ ಕಳೀತಾರೆ ಮುಂದೊಂದಿನ. ಸತ್ಯವಾದ ಮಾತು ಕಣಣ, ನಿಜವಾಗ್ಲೂ ನೀನು ಹೇಳೋ ಮಾತು 100ಕ್ಕೆ 100 ಸತ್ಯ. ನಾವು ಕುಡ್ಕಿ ನಮ್ಮ ಮಕ್ಳಿಗಾಗಿ ಅಂತ ಮಾಡ್ತೀವಿ, ಅದು ನಿಯತ್ತಾಗಾದರೆ ನಮ್ಮ ಮಕ್ಳು ತಗೋ ಉಳಿತೈತೆ. ಅದನ್ನೇ ನಮ್ಮ ಮಕ್ಳಿಗೆ ಕಳೀತಾರೆ ಅಷ್ಟೇ. ನಮ್ಮ ಮಕ್ಳಿಗಂತ ಮಾಡಿದ್ರೆ ಅವರು ಕಳೀತಾರೆ ಮುಂದೊಂದಿನ. ಇವಾಗ ನೋಡು, ಆ ಯಮ್ಮಗೆ ಈಗ ಬರೋದು ದುಡ್ಡಿಂದ ಬುದ್ಧಿ ಬರುತ್ತೆ. ದುಡ್ಡಿಂದ ಅಹಂಕಾರ ಬಂದಿತ್ತು, ಇವಾಗ ದುಡ್ಡಿಂದ ಬುದ್ಧಿ ಬರುತ್ತೆ ಆ ಯಮ್ಮನಿಗೆ. ಅಂದರೆ ಹುಡುಗಿ ಇವಾಗ ಚೆನ್ನಾಗಿ ಅಂಗಡಿ ಖಾಲಿ ಮಾಡ್ತಾ ಇದ್ದಾಳೆ ಸರಿಯಾಗಿ. ಅವಳೇನೆ ಎಲ್ಲ 2 ಚೀಲದಾಗ ತುಂಬ ಕಳಿಸ್ಬಿಟ್ಲು. ಸರಿಯಾಗಿ ಅವಳು ಇವಾಗ ಖಾಲಿ ಮಾಡ್ತಾಳೆ. ಅವಳು ಒಳ್ಳೆ ಸಮಯದಾಗೆ ಬಂದವಳ್ತಾಗ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಪೈಲ್ವಾನ್ ಪಾಪಣ್ಣ ಹೋಗಿರೋದ್ರಿಂದನ ಇವಾಗ ಈ ಅಮ್ಮನಿಗೆ ಬುದ್ಧಿ ಬರುತ್ತೆ. ದುಡ್ಡಿಂದ ಅಹಂಕಾರ ಬಂದಿತ್ತು, ಈಗ ದುಡ್ಡಿಲ್ದಲೇ ಬುದ್ಧಿ ಬರುತ್ತೆ. ಇವಾಗ ಇದೇ ಒಳ್ಳೆಯ ಸಮಯಕ್ಕೆ ಅವಳು ಬೇರೆ ಕೆಲಸಕ್ಕೆ ಬಂದಿದ್ದಾಳೆ. ಒಬ್ಳು ತುಂಬ ಸ್ಟೈಲಿಶ್ ಹುಡುಗಿ ಕೆಲಸಕ್ಕೆ ಬಂದಿದ್ದಾಳೆ ನೋಡ್ರಿ. ಇವಾಗ ಎಲ್ಲ ಸರಿ ಹೋಗುತ್ತೆ. ಅವಳು ಇವಾಗೆಲ್ಲ ರೇಷನ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾಳೆ, ಎಲ್ಲನೂ ಹೊತ್ಕೊಂಡು ಸರಿಯಾಗಿ ಖಾಲಿ ಮಾಡ್ತಾಳೆ. ಇವಾಗ ಈ ಅಮ್ಮನಿಗೆ ಬಜಾರಿಗೆ ಸರಿಯಾಗಿ ಆಯಿತು. ನೋಡ್ತಾ ಇರ್ರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.